Hi students, this is Chandrakant, Arakeri, Assistant Professor, Department of Commerce. In introduction part, already you have completed 3 sessions of Financial Accounting first chapter. In third session, you have discussed double entry system of bookkeeping and all. And this is the content. Again and again, I am showing you that you should remember what is the content is there in this first model, that is Introduction of Financial Accounting. What are the learning objectives? The student will understand accounting process and American and British approach. In this session, accounting process we will discuss, American approach we will discuss, and British approach that we are going to discuss in this session. The accounting process. There are two approaches for deciding when to write on the debit side of an account and when to write on the credit side of an account. There are two approaches for deciding when to write on the debit side and when to write the credit side. Now credit side ಯಾವಾಗ ಬರೀಬೇಕು, ಡೆಬಿಟ್ ಸೈಡ್ ಯಾವಾಗ ಆಗ್ತೈತಿ, ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಕಂಪನಿಯಲ್ಲಿ. ಆ ಟ್ರಾನ್ಸಾಕ್ಷನ್ನು ಡೆಬಿಟ್ ಯಾವ ರೀತಿ ಆಯಿತು, ಕ್ರೆಡಿಟ್ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ಎರಡು ಅಪ್ರೋಚ್ಗಳ ಮುಖಾಂತರ ನಾವು ಈ ಸೆಷನಲ್ಲಿ ಕಲಿತೀವಿ. ಫಸ್ಟ್ ಒನ್ ಈಸ್ ಅಮೇರಿಕನ್ ಅಪ್ರೋಚ್, ದಟ್ ಈಸ್ ಅ ಮಾಡರ್ನ್ ಅಪ್ರೋಚ್. ದೆನ್ another one is British approach, that is traditional approach or double entry system. So which is convenient for you students, we can follow that approach to write debit side and credit side. So first we will discuss the American approach. In order to understand the rules of debit and credit according to this approach, transactions are divided into the following 5 categories. ಫಸ್ಟ್, ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಓನರ್. ಇಲ್ಲಿ ಮಾಲೀಕ ಅವನಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಸ್ ಯಾವಿರ್ತಾವೋ ಅದನ್ನು ನಾವು ಫಸ್ಟ್ ಕ್ಯಾಟಗರಿಯಾಗಿ ಟ್ರೀಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್, ದೀಸ್ ಆರ್ ಪರ್ಸನಲ್ ಅಕೌಂಟ್. ಕ್ಯಾಪಿಟಲ್ ಯಾರು ತೊಗೊಂಬರ್ತಾರೆ ಕಂಪನಿಗೆ, ಕ್ಯಾಪಿಟಲ್ ವಿಲ್ ಬಿ ಬ್ರಾಟ್ ಬೈ ದಿ ಓನರ್ಸ್ ಓನ್ಲಿ. ಸೊ ಫಸ್ಟ್ ಕ್ಯಾಟಗರಿ ಯು ಆರ್ ಮೇಕಿಂಗ್ ಆಸ್ ಅ ಓನರ್. ದೆನ್ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಅದರ್ ಲೈಬಿಲಿಟೀಸ್, ಬೇರೆ ಲೈಬಿಲಿಟೀಸ್ ಸಂಬಂಧಪಟ್ಟಂಗೆ ಪರ್ಸನಲ್ ಅಕೌಂಟಿಗೆ ಸಂಬಂಧಪಟ್ಟಂತೆಯೇ ನಾವು ಸಪ್ಲೈಯರ್ ಆಫ್ ಗೂಡ್ಸ್, ಯಾರು ನಮಗೆ ಕಂಪ್ನಿಗೆ ಮಟೀರಿಯಲ್ ಸಪ್ಲೈ ಮಾಡಿರ್ತಾರೆ ಅವ್ರನ್ನೂ ನಾವು ಪರ್ಸನಲ್ ಅಕೌಂಟ್ನಲ್ಲಿ ಸೆಕೆಂಡ್ ಕ್ಯಾಟಗರಿ ಒಳಗೆ ಲೈಬಿಲಿಟಿ. ನಮಗೆ ಯಾರಾದರೂ ಸಪ್ಲೈ ಮಾಡಿದ್ರು ಅಂತಂದ್ರೆ ಅವ್ರಿಗೆ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಮೇಕ್ ದಿ ಪೇಮೆಂಟ್ ಫಾರ್ ವಾಟ್ ಎವರ್ ಮಟೀರಿಯಲ್ ಯು ಹ್ಯಾವ್ ಪರ್ಚೇಸ್ಡ್ ಫ್ರಮ್ ದಿ ಸಪ್ಲೈಯರ್ಸ್ ಟು ಪ್ರೊಡ್ಯೂಸ್ ದಿ ಅವರ್ ಫೈನಲ್ ಪ್ರಾಡಕ್ಟ್ಸ್. ದೆನ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅಸೆಟ್ಸ್, ಇಲ್ಲಿ ಮೂರನೇ ಕ್ಯಾಟಗರಿಯನ್ನು ಅಸೆಟ್ಸ್ಗೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತಹದು. ಅದರಲ್ಲಿ ಯಾವುದು, ಲ್ಯಾಂಡ್, ಬಿಲ್ಡಿಂಗ್, ಕ್ಯಾಶ್, ಬ್ಯಾಂಕ್, ಸ್ಟಾಕ್ ಇನ್ ಟ್ರೇಡ್, ಬಿಲ್ಸ್ ರಿಸಿವೇಬಲ್, ದೀಸ್ ಆರ್ ಬೇಸಿಕಲಿ ಆಲ್ ರಿಯಲ್ ಅಕೌಂಟ್ಸ್. ಫಸ್ಟ್ ಏನು ಮಾಡಿದ್ವಿ ನಾವು, ಓನರ್ಗೆ ಸಂಬಂಧಪಟ್ಟಂಥ ಕ್ಯಾಟಗರಿ ಮಾಡಿದ್ವಿ. ಸೆಕೆಂಡ್, ನಮಗೆ ಯಾರ ಮಟೀರಿಯಲ್ ಸಪ್ಲೈ ಮಾಡ್ತಾರೆ ನಮ್ಮ ಮೇಲೆ ಲಯಬಿಲಿಟಿ ಏನಿದೆ ಅದನ್ನು ಕ್ಯಾಟಗರಿ ಮಾಡಿದ್ವಿ. ದೆನ್ ನಮ್ಮಲ್ಲಿರುವಂತಹ ಆಸ್ತಿಗಳ ಕ್ಯಾಟಗರಿ ಮಾಡಿದ್ವಿ. ದೆನ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ಎಕ್ಸ್ಪೆನ್ಸಸ್ ಏನೇನು ಮಾಡ್ತೀವಿ ನಾವು ಕಂಪನಿಯಲ್ಲಿ, ನಮ್ಮ ಕಾರ್ಯವೈಖರಿಗಳು ಅಥವಾ ನಮ್ಮ ಪ್ರೊಡಕ್ಷನ್ಸು ನಾವು ಏನು ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ಏನೇನು ಕಾಸ್ಟನ್ನು ಇನ್ಕರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೆಂಟ್, ನಾವು ಬಿಲ್ಡಿಂಗ್ ರೆಂಟ್ ಕೊಡ್ಬೋದಾಗಿರ್ಬೋದು. ದೆನ್ ಸ್ಯಾಲರಿ, ಎಂಪ್ಲಾಯಿಗೆ ನಾವು ಸ್ಯಾಲ್ರಿ ಕೊಡೋದಾಗಿರ್ಬೋದು, ಕಮಿಷನ್ ಕೊಡೋದಾಗಿರ್ಬೋದು, ವೇಜಸ್ ಆಗಿರ್ಬೋದು, ಕಾರ್ಟೇಜ್ ಆಗಿರ್ಬೋದು. ದೀಸ್ ಆರ್ ನಾಮಿನಲ್ ಅಕೌಂಟ್ಸ್. ಇದು ಫೋರ್ತ್ ಕ್ಯಾಟಗರಿ ಇನ್ ಅಮೇರಿಕನ್ ಅಪ್ರೋಚ್. ನೆಕ್ಸ್ಟ್, ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ರೆವೆನ್ಯೂಸ್. ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ರೆವೆನ್ಯೂಸ್, ಅದರಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ದೀಸ್ ಆರ್ ನಾಮಿನಲ್ ಅಕೌಂಟ್ಸ್. ಇವೆಲ್ಲ ಎದುರ ಬರ್ತಾವೆ ರೀ, ನಾಮಿನಲ್ ಅಕೌಂಟ್ಸ್ ಒಳಗೆ ಬರ್ತಾವೆ. ನೋಡಿ 5 ಕ್ಯಾಟಗರಿ ಮಾಡಿದ್ವಿ. ಒಂದು ಓನರ್ಗೆ ಸಂಬಂಧಪಟ್ಟಂತೆ, ಒಂದು ಸಪ್ಲೈಯರ್ ನಮ್ಮ ಮೇಲೆ ಲೈಬಿಲಿಟಿ ಆಗುತ್ತೆ, ಇನ್ನೊಂದು ಅಸೆಟ್ಸ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಎಕ್ಸ್ಪೆನ್ಸಸ್ ಏನೇನು ಮಾಡಿದ್ದೀವಿ, ನಂತರ ಇನ್ನೊಂದು ರೆವೆನ್ಯೂಸ್, ನಮಗೇನಾದರೂ ಕಂಪನಿಗೆ ರೆವೆನ್ಯೂಸ್ ಬಂದಿರ್ತಾವಲ್ಲ ಅದನ್ನು ನಾವು 5 ಕ್ಯಾಟಗರಿಯಲ್ಲಿ ಅಮೇರಿಕನ್ ಅಪ್ರೋಚ್ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ದೆನ್ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇನ್ ರಿಲೇಷನ್ ಟು ದೀಸ್ ಅಕೌಂಟ್ಸ್ ಆರ್ ಸ್ಟೇಟೆಡ್ ಆ್ಯಸ್ ಅಂಡರ್. ಈ 5 ಕ್ಯಾಟಗರಿಗೆ ಡೆಬಿಟ್ ಹೆಂಗಾಗುತ್ತೆ,
ಕ್ರೆಡಿಟ್ ಹೆಂಗಾಗುತ್ತೆ? ಸಂಬಂಧಪಟ್ಟಂತಹ ಓನರ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಲೈಬ್ಲಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನಂತರ ಅಸೆಟ್ಸ್, ಎಕ್ಸ್ಪೆನ್ಸಸ್, ದೆನ್ ಇನ್ಕಮ್ಸ್, ಇವಿಗೆ ಸಂಬಂಧಪಟ್ಟಂತೆ. ಫಾರ್ ಕ್ಯಾಪಿಟಲ್ ಅಕೌಂಟ್ಸ್, ಡೆಬಿಟ್ ಮೀನ್ಸ್ ಡಿಕ್ರೀಸ್. ಕ್ಯಾಪಿಟಲ್ನಲ್ಲಿ ಏನಾದರೂ ಡಿಕ್ರೀಸ್ ಆಯಿತು ಅಂತಂದ್ರೆ ನಾವು ಅದಕ್ಕೆ ಡೆಬಿಟ್ ಮಾಡಬೇಕು. ಇನ್ಕ್ರೀಸ್ ಆಯಿತು ಅಂತಂದ್ರೆ ಕ್ರೆಡಿಟ್ ಮಾಡಬೇಕು. ಫಾರ್ ಕ್ಯಾಪಿಟಲ್ ಅಕೌಂಟ್ಸ್, ಡೆಬಿಟ್ ಮೀನ್ಸ್ ಡಿಕ್ರೀಸ್, ಕ್ರೆಡಿಟ್ ಮೀನ್ಸ್ ಇನ್ಕ್ರೀಸ್. ಫಾರ್ ಎನಿ ಲೈಬಿಲಿಟಿ ಅಕೌಂಟ್, ಡೆಬಿಟ್ ಮೀನ್ಸ್ ಡಿಕ್ರೀಸ್, ಕ್ರೆಡಿಟ್ ಮೀನ್ಸ್ ಇನ್ಕ್ರೀಸ್. ಕಡಿಮೆ ಆಯಿತು ಅಂತಂದ್ರೆ ಡೆಬಿಟ್ ಮಾಡಬೇಕು, ಹೆಚ್ಚಾಯಿತು ಅಂತಂದ್ರೆ ಲೈಬಿಲಿಟಿ ಅಕೌಂಟಲ್ಲಿ ಹೆಚ್ಚಾಯಿತು ಅಂತಂದ್ರೆ ನಾವು ಕ್ರೆಡಿಟ್ ಮಾಡಬೇಕು. ದೆನ್ ಫಾರ್ ಎನಿ ಅಸೆಟ್ ಅಕೌಂಟ್, ಡೆಬಿಟ್ ಮೀನ್ಸ್ ಇನ್ಕ್ರೀಸ್. ಅಸೆಟ್ಸ್ನ ವ್ಯಾಲ್ಯೂಲಿ ಏನಾದರೂ ಇನ್ಕ್ರೀಸ್ ಆಯಿತು ಅಂತಂದ್ರೆ 10,000 ಇದ್ದು 12,000 ಆಯಿತು ಅಂತಂದ್ರೆ ಅದನ್ನು ನಾವು ಡೆಬಿಟ್ ಮಾಡಬೇಕಾಗುತ್ತೆ 2,000. ಅಥವಾ ಕಡಿಮೆ ಆಯಿತು ಅಂತಂದ್ರೆ ನಾವು ಅದನ್ನು ಕ್ರೆಡಿಟ್ ಮಾಡಬೇಕಾಗತ್ತೆ. ದೆನ್ ಫಾರ್ ಎನಿ ಎಕ್ಸ್ಪೆನ್ಸಸ್ ಅಕೌಂಟ್, ಡೆಬಿಟ್ ಮೀನ್ಸ್ ಇನ್ಕ್ರೀಸ್. ಡೆಬಿಟ್ ಮೀನ್ಸ್ ಏನು ಮಾಡಬೇಕು? ಎಕ್ಸ್ಪೆನ್ಸಸ್ ಏನಾದರೂ ಇನ್ಕ್ರೀಸ್ ಆಯಿತು ಅಂತಂದ್ರೆ ನಾವು ಡೆಬಿಟ್ ಹಾಕಬೇಕು, ಡಿಕ್ರೀಸ್ ಆಯಿತು ಅಂತಂದ್ರೆ ಕ್ರೆಡಿಟ್ ಹಾಕಬೇಕು. ಫಾರ್ ಎನಿ ರೆವಿನ್ಯೂ ಅಕೌಂಟ್, ಡೆಬಿಟ್ ಮೀನ್ಸ್ ಡಿಕ್ರೀಸ್, ಕ್ರೆಡಿಟ್ ಮೀನ್ಸ್ ಇನ್ಕ್ರೀಸ್. ಸೊ ರೆವಿನ್ಯೂನಲ್ಲಿ ಏನಾದರೂ ಕಡಿಮೆ ಆಯಿತು ಅಂತಂದ್ರೆ ನಾವು ಡೆಬಿಟ್ ಹಾಕಬೇಕಾಗತ್ತೆ, ಹೆಚ್ಚಾಯಿತು ರೆವಿನ್ಯೂ ಅಂತಂದ್ರೆ ಕ್ರೆಡಿಟ್ ಹಾಕಬೇಕಾಗತ್ತೆ. ಸೊ ದೀಸ್ ಆರ್ ದ ರೂಲ್ಸ್ ರಿಲೇಟೆಡ್ ಟು 5 ಕ್ಯಾಟಗರೀಸ್. ಇದನ್ನು ಎಕ್ಸಾಂಪಲ್ ಸಮೇತ ನಾವು ನೋಡೋಣ. ಇಲ್ಲಿ ಟೇಬಲ್ ಮುಖಾಂತರ ನಾನು ಹೇಳಿದ್ದೀನಿ. ಫಾರ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಅಸೆಟ್ಸ್ ಈಸ್ ಡೆಬಿಟ್, ಡಿಕ್ರೀಸ್ ಇನ್ ಅಸೆಟ್ಸ್ ಈಸ್ ಕ್ರೆಡಿಟ್. ಫಾರ್ ಲೈಬಿಲಿಟೀಸ್, decrease in liabilities debit, increase in liability credit. For a capital, decrease in capital debit, increase in capital credit. For incomes, decrease in income credit, increase in income credit. For expenses, increase in expenses debit, then decrease in expenses credit. For stock, increase in stock debit, decrease in stock credit. So ಇದು ನಮ್ಮದು ರೂಲ್ಸ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ಸ್. ಡಿಕ್ರೀಸ್ ಆರ್ ಇನ್ಕ್ರೀಸ್ ಅನ್ನೋದು ಬೇಸ್ ಮೇಲೆ ಅಮೇರಿಕನ್ ಅಪ್ರೋಚ್ನಲ್ಲಿ ಅವರು ಡೆಬಿಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಇದನ್ನು ಎಕ್ಸಾಂಪಲ್ ಸಮೇತ ನಾವು ನೋಡೋಣ. ಸೊ ಒಂದು ಪ್ರಾಬ್ಲಮ್ ಇದನ್ನು ನೀವು ಬರ್ಕೊಂಡಿರಿ. ಈ ವಿಡಿಯೋ ನೋಡುವಾಗ ಈ ಪ್ರಾಬ್ಲಮನ್ನು ಯಾವ ನೋಟ್ಬುಕ್ನಲ್ಲಿ ಬರೆದಿದ್ದೀರಲ್ಲ ಅದನ್ನು ತೆಗೆದಿಟ್ಕೊಂಡು ನೋಡಿಕೊಂಡು ಸೊಲ್ಯೂಷನ್ ಹೇಗೆ ಮಾಡಿದ್ದಾರೆ ಅಂತ ಸ್ವಲ್ಪ ನೋಡಿ. ಅಸರ್ಟೈನ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಅಂಡರ್ ಮಾಡರ್ನ್ ಅಪ್ರೋಚ್. ಇಲ್ಲಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್, ಬಾಟ್ ಗೂಡ್ಸ್ ಫಾರ್ ಕ್ಯಾಶ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಪೇಯ್ಡ್ ಸ್ಯಾಲರಿ, ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಾಮ್ ಮಿಸ್ಟರ್ ವೈ, ಪೇಯ್ಡ್ ರೆಂಟ್ ಔಟ್ ಆಫ್ ಪರ್ಸನಲ್ ಕ್ಯಾಶ್. ಇದು ಪ್ರಾಬ್ಲಮ್. ಇದು ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಓಕೆ ನೋಡಿ, ಫಸ್ಟ್ ಏನಿದೆ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಇನ್ಕ್ರೀಸ್ ಇನ್ ಕ್ಯಾಶ್, ನಾವು ಕಂಪನಿಗೆ ಕ್ಯಾಶ್ ತೊಗೊಂಬಂದ್ವಿ. ಮೊದಲು 10 ರೂಪಾಯಿ ಆಯ್ತು ಅಂತೇಳಿರಿ. ಕ್ಯಾಪಿಟಲ್ ನಾವು 100 ರೂಪಾಯಿ ಹಾಕಿದ್ವಿ ಅಂದ್ರೆ ಏನಾಯಿತು, 110 ರೂಪಾಯಿ ಕ್ಯಾಶ್ ಇನ್ಕ್ರೀಸ್ ಆಯಿತು. ಕ್ಯಾಶ್ ಇನ್ಕ್ರೀಸ್ ಆಯಿತು ಅಂತಂದ್ರೆ ಇಟ್ಸ್ ಅ ರಿಯಲ್ ಅಕೌಂಟ್. ಕ್ಯಾಶ್ ಇನ್ಕ್ರೀಸ್ ಆಯಿತು ಅಂತಂದ್ರೆ ಡೆಬಿಟ್ ಆಗುತ್ತೆ. ದೆನ್ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಆಲ್ಸೋ, ಕ್ಯಾಪಿಟಲ್ ಕಂಪ್ನಿಗೆ ಬಂತು. ಇದು ನಾವು ಓನರ್ ಸಂಬಂಧಪಟ್ಟಂತೆ. ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಆಲ್ಸೋ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. ದೆನ್ ಇನ್ಕ್ರೀಸ್ ಇನ್ ಸ್ಟಾಕ್, ಪರ್ಚೇಸ್ ಮಾಡಿದ್ದೀವಿ ನಾವು ಮಟೀರಿಯಲನ್ನು. ಸೆಕೆಂಡ್ ನೋಡ್ರಿ, ಬಾಟ್ ಗೂಡ್ಸ್ ಫ್ರಾಮ್ ಕ್ಯಾಶ್, ಫಾರ್ ಕ್ಯಾಶ್. ಇಲ್ಲೇನಾಯಿತು, ಕ್ಯಾಶ್ ಕಡಿಮೆ ಆಯಿತು ಮತ್ತು ಸ್ಟಾಕ್ ಹೆಚ್ಚಾಯಿತು, ರಾ ಮಟೀರಿಯಲ್ ಬಂತು. ಅದಕ್ಕೆ ನಾವೇನು ಮಾಡಿದ್ವಿ, ಇನ್ಕ್ರೀಸ್ ಇನ್ ಸ್ಟಾಕ್, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. 110 ರೂಪಾಯಿ ಒಳಗೆ ಇತ್ತು ಅಂತೇಳಿರಿ, 100 ರೂಪೀಸ್ ಕ್ಯಾಶ್ ಇತ್ತು ಅಂತೇಳಿರಿ. ಅದರಲ್ಲಿ 50 ರೂಪಾಯಿ ಪರ್ಚೇಸ್ ಮಾಡಿದ್ವಿ ಅಂತಂದರೆ ನಾವೇನು ಆಯಿತು, 50 ರೂಪಾಯಿ ನಾವು ಸಪ್ಲೈರಿಗೆ ಕೊಟ್ವಿ, ಉಳಿದಿದ್ದು ನಮ್ಮ ಕಡೆ 50 ರೂಪಾಯಿ. ಅಂದರೆ ರಿಯಲ್ ಅಕೌಂಟ್ ಕ್ಯಾಶು ಡಿಕ್ರೀಸ್ ಆಯಿತು. ಅದಕ್ಕೆ ನಾವೇನು ಮಾಡಿದ್ವಿ, ಕ್ರೆಡಿಟ್ ಮಾಡಿದ್ವಿ. ದೆನ್ ಥರ್ಡ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ನೋಡ್ರಿ ಇಲ್ಲಿ ಸೇಲ್ ಅಕೌಂಟ್. ಕ್ಯಾಶ್ ನಾವು ಸೇಲ್ ಮಾಡಿದ್ವಿ ಅಂದ್ರೆ ನಮ್ಮ ಕಂಪ್ನಿಗೆ ಏನು ಬರುತ್ತೆ, ಕ್ಯಾಶ್ ಬರುತ್ತೆ. ಸೊ ಅವಾಗ ಏನೋ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಕ್ಯಾಶ್, ಕ್ಯಾಶ್ ಅಕೌಂಟ್ ಡೆಬಿಟ್. ಡಿಕ್ರೀಸ್ ಇನ್ ಸ್ಟಾಕ್, ದಟ್ ಈಸ್ ಸೇಲ್ಸ್ ಅಕೌಂಟ್ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನಂತರ
ಪೇಯ್ಡ್ ಸ್ಯಾಲರಿ ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಇತ್ತಂದ್ರೆ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಇನ್ ಕ್ಯಾಶ್ ಇತ್ತು ಅಂತ ನಾವು ಕ್ರೆಡಿಟ್ ಮಾಡ್ತೀವಿ. ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನಂತರ ಐದನೇದ್ದು ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಕ್ಯಾಶ್ ನಮ್ಮ ಕಂಪ್ನಿಗೆ ಬಂತು, ಇನ್ವೆಸ್ಟ್ ಮಾಡಿದ್ವಿ, ಅದರ ಮೇಲೆ ಕ್ಯಾಶ್ ಬಂತು, ಕ್ಯಾಶ್ ಇನ್ಕ್ರೀಸ್ ಆಯಿತು ಅಂತಂದ್ರೆ ಡೆಬಿಟ್ಟು. ಇನ್ಕ್ರೀಸ್ ಇನ್ ಇನ್ಕಮ್ನು ಹೆಚ್ಚಾಯಿತು, ಅದಕ್ಕೆ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಅಕೌಂಟ್ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್. ದೆನ್ ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಾಮ್ ಮಿಸ್ಟರ್ ವಾಯ್. ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಿ ನಾವು, ನಮ್ಮದು ಸ್ಟಾಕ್ ಹೆಚ್ಚಾಯಿತು, ಆಮೇಲೆ ಲಯಬಿಲಿಟಿನೂ ಹೆಚ್ಚಾಯಿತು. ಅಂದರೆ ಉದ್ರಿ ನಾವು ಮಾರಾಟ ಮಾಡಿದ್ದಕ್ಕೆ ನಾವು ಲಯಬಿಲಿಟಿ ಅಂತ ತೋರಿಸ್ಬೇಕಾಗತ್ತೆ. ಇನ್ಕ್ರೀಸ್ ಇನ್ ಸ್ಟಾಕ್ ಪರ್ಚೇಸ್ ಅಕೌಂಟ್ ಡೆಬಿಟ್, ಇನ್ಕ್ರೀಸ್ ಇನ್ ಲಯಬಿಲಿಟಿ ವಾಯ್ ಅಕೌಂಟ್ credit. Purchase account debit to Y account. Then paid rent out of personal cash. Increase in expenses rent account. Increase in capital. ಅಂದರೆ ನಾವೇನು ಮಾಡಿದ್ದೀವಿ, ಪರ್ಸನ್ ಅಂದರೆ ಕ್ಯಾಪಿಟಲ್ ಮತ್ತು ಕ್ಯಾಶ್ ಬಂತು. ಅಂದರೆ ನನ್ನ ಮೊದಲು 100 ರೂಪಾಯಿ ಹಾಕಿದ್ದೆ ನಾ ಕ್ಯಾಪಿಟಲ್, ಮತ್ತೊಂದು 10 ರೂಪಾಯಿದು ರೆಂಟ್ ಪೇ ಮಾಡಿದೆ, 110 ರೂಪಾಯಿ ಕ್ಯಾಪಿಟಲ್ ಆಯಿತು. ಆದರೆ ಆ 10 ರೂಪಾಯಿ ನಾವೇನು ಮಾಡಿದ್ವಿ, ಎಕ್ಸ್ಪೆನ್ಸಸ್ ರೂಪದಲ್ಲಿ ಕೊಟ್ವಿ. So increase in expenses rent account debit to capital account. This is the example for American approach. ನೀವು ಒಂದು 2 ಸಲ ಈ ವಿಡಿಯೋ ಅಬ್ಸರ್ವ್ ಮಾಡಿದಿರಿ, ಆಮೇಲೆ ನೋಟ್ಸನ್ನು ರೀಡ್ ಔಟ್ ಮಾಡಿದಿರಿ ಅಂತಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ದಟ್ ರೂಲ್ಸ್ ಹ್ಯಾಸ್ ಟು ಬಿ ಫಾಲೋ. ನೆಕ್ಸ್ಟ್, ಬ್ರಿಟಿಷ್ ಅಪ್ರೋಚ್ ಆರ್ ಡಬಲ್ ಎಂಟ್ರಿ ಸಿಸ್ಟಮ್. ನೀವು ಇದನ್ನು ನಿಮ್ಮ PUC ಸೆಕೆಂಡ್ ಇಯರ್ನಲ್ಲಿ ಅಥವಾ ಫಸ್ಟ್ ಇಯರ್ನಲ್ಲಿ ಈ ರೂಲ್ಸನ್ನು ಕಲ್ತಿದ್ದೀರಿ. ಇದಕ್ಕೆ ನಾವು ಗೋಲ್ಡನ್ ರೂಲ್ಸ್ ಅಂತಲೂ ಹೇಳ್ತೀವಿ. ಜಾಸ್ತಿ ಅಕೌಂಟೆಂಟ್ಸ್ ಫಾಲೋ ಮಾಡೋದು ಇದನ್ನು. ಸೊ ನೀವು ಈಗ ಆಲ್ರೆಡಿ ಕಲ್ತಿದ್ದೀರಿ, ಅದು ಹೊಸದು ಅಮೆರಿಕನ್ ಅಪ್ರೋಚು, ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಆದರೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದಿರಿ ಅಂತಂದ್ರೆ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವುದು ಡಿಕ್ರೀಸ್ ಆಗುತ್ತೆ, ಯಾವುದು ಇನ್ಕ್ರೀಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. When one identifies the account that is getting affected by a transaction and type of that account, the next step is to apply the rules to decide whether the accounting treatment is to debit or credit that account. ಒಂದು ಟ್ರಾನ್ಸಾಕ್ಷನ್ ಆದ ನಂತರ ಡೆಬಿಟ್ ಮಾಡಬೇಕಾ ಕ್ರೆಡಿಟ್ ಮಾಡಬೇಕಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಓಕೆ, ದೆನ್ the golden rules will guide us whether the account is to be debited or credited. What is that golden rules? ಎಲ್ಲರಿಗೂ ಗೊತ್ತಿದೆ. There is one rule for each basic type of account, that is personal, real and nominal. ಸೊ ಇದರ ರೂಲ್ಸನ್ನು ನೀವು ಮರಿಬೇಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಈ ರೂಲ್ಸ್ಗೂ ನೀವು BCom ಮುಗಿಸಿ ಕಾಮರ್ಸ್ ಗ್ರ್ಯಾಜುಯೇಟ್ ಆದ ನಂತರ ನೀವು ನೌಕರಿಗೆ ಹೋದ್ರೂ ಈ ರೂಲ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಯು ಶುಡ್ ಲರ್ನ್ ದಿಸ್ ರೂಲ್ಸ್ ಇನ್ ಅ ಪ್ರಾಪರ್ ವೇ. ಇದು ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಇಟ್ಸ್ ಲೈಕ್ ಅ ಫಿಕ್ಸ್ಡ್ ಡಿಪಾಸಿಟ್, ಯು ಕೆನಾಟ್ ವಿತ್ಡ್ರಾ ಫ್ರಾಮ್. ನಿಮ್ಮ ಲೈಫ್ ಲಾಂಗ್ ನೀವು ಇದನ್ನು ವಿತ್ಡ್ರಾ ಮಾಡ್ಲಿಕ್ಕೆ ಹೋಗಬಾರ್ದು. ಇಟ್ ಶುಡ್ ಬಿ ಫಿಕ್ಸ್ಡ್ ಇನ್ ಯುವರ್ ಮೈಂಡ್. ಆ ರೂಲ್ಸ್ ಯಾವ ಅಂತ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಗೊತ್ತಿರೋದೆ ನೋಡ್ರಿ. ಎಸ್, ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್ who owes to business. Then credit the giver or to whom business owes. ದುಡ್ಡು ನಮಗೆ ಕೊಡೋರು ಇದ್ರು ಅಂತಂದ್ರೆ ನಾ ಪರ್ಸನಲ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದಿ ಗಿವರ್. ನಮ್ಮಿಂದ ಹೋತು ಅಂತಂದ್ರೆ ಕ್ರೆಡಿಟ್ ಮಾಡಬೇಕು, ನಮ್ಮ ಕಡೆ ಬಂತು ಅಂತಂದ್ರೆ ಅದನ್ನು ನಾವು ಡೆಬಿಟ್ ಮಾಡಬೇಕು. ದೆನ್ ರಿಯಲ್ ಅಕೌಂಟ್, ಇದು ಭಾಳ ಸಿಂಪಲ್ ಇದೆ. ದ ಸ್ಟೂಡೆಂಟ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ರೂಲ್ಸ್. ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ಲರ್ನ್ ಬೋತ್ ದ ಕಾನ್ಸೆಪ್ಟ್ಸ್. Then real account, debit what comes into business, credit what goes out of the business. ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ, ಎಲ್ಲ ಆಸ್ತಿಗಳು ಯಾವುದು ಕಂಪನಿಯಲ್ಲಿ ಬರುತ್ತೆ, ಕ್ಯಾಶ್ ಬಂತು ಅಂತೇಳಿದ್ರೆ ಅಥವಾ ಫರ್ನಿಚರ್ ಕಂಪ್ನಿ ಒಳಗೆ ಬಂತು ಅಂತಂದ್ರೆ ಅದನ್ನು ನಾವು ಡೆಬಿಟ್ ಮಾಡಬೇಕು. ಒಂದು ಬೈ ಚಾನ್ಸ್ ಹೋಯಿತು ಅಂದರೆ ಕ್ಯಾಶ್ ನಾವು ಬೇರೆದವ್ರಿಗೆ ಕೊಟ್ವಿ ಅಂತಂದ್ರೆ ಅದನ್ನು ನಾವು ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಫ್ ಬಿಸ್ನೆಸ್. Debit what comes into business is real account. Credit what goes out of business. This is the real account rules. Then nominal account. Nominal account nalli nodi, debit all expenses or losses, credit all incomes or
ಗೇನ್ಸ್. ನಾಮಿನಲ್ ಅಕೌಂಟ್ ಅಂತಂದ್ರೆ ನಾವೇನು ಹೇಳ್ತೀವಿ, ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ಸು, ಇನ್ಕಮ್ಸು ಮತ್ತು ಗೇನ್ಸು ಅಂತ ಹೇಳಿದ್ವಿ. ನಾವು ಮೊದಲನೇ ನನ್ನ ಥರ್ಡ್ ಸ್ಲೈಡ್ಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಇದ್ರ ಬಗ್ಗೆ, ನಾಮಿನಲ್ ಅಕೌಂಟ್ ಬಗ್ಗೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಲಾಸಸ್ಸನ್ನು ನಾವು ಡೆಬಿಟ್ ಮಾಡಬೇಕು, ಎಲ್ಲ ಇನ್ಕಮ್ಮು ಮತ್ತು ಗೇನ್ಸ್ಗಳನ್ನು ನಾವು ಕ್ರೆಡಿಟ್ ಮಾಡಬೇಕು. ದೀಸ್ ಆರ್ ದ 3 golden rules of accounting. Personal account, debit what the receiver, credit the giver. Then real account, debit what comes into business, credit what goes out of a business. Nominal account, debit all expenses or losses, credit all incomes and gains. These are the rules. Next, ಅದೇ ಸೇಮ್ ಎಕ್ಸಾಂಪಲ್ ನೋಡೋಣ ನಾವು. ಓಕೆ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಹೌದಾ, ಕ್ಯಾಶ್ ಬಂತು, ಕ್ಯಾಶ್ ಕಮ್ಸ್ ಇನ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ಕಂಪನಿಗೆ ದುಡ್ಡು ಬಂತು, ಕ್ಯಾಶ್ ಬಂತು, ಯಾರು ಕೊಟ್ಟರು? ಓನರ್ ಕೊಟ್ಟ, ಸೊ ಗಿವರ್. ಕ್ಯಾಶ್ ಅಕೌಂಟ್ ಡೆಬಿಟ್, ರಿಯಲ್ ಅಕೌಂಟ್, ದೆನ್ ಕ್ಯಾಪಿಟಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ಕಮ್ಸ್ ಇನ್ and capital and giver, debit, credit. Cash account debit to capital account. Next, bought goods for cash. Purchase account, it's a expenses. Purchase andre ನಾವು ಏನು ಮಾಡಿದ್ವಿ, ರೊಕ್ಕ ಕೊಟ್ವಿ, it's an expenses. Purchase account debit, then cash account goes out from the business, so credit. Purchase account debit to cash account, that is debit and credit. Then sold goods for cash. Cash account is a real account. Cash bantu, debit what comes in, real account rule, debit what comes in, cash has comes in, so debit. Then sales account is a nominal account, it is treated as a income. Credit income and gains. Salary account debit and cash account is credit. Sorry, sales ಬಗ್ಗೆ ಅಲ್ಲ, cash account debit to sales account. Then paid salary, ನಮ್ಮ ಕ್ಯಾಶ್ ಹೋತು, ಇಟ್ಸ್ ಅನ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಅಕೌಂಟ್ ಈಸ್ ಅನ್ ಎಕ್ಸ್ಪೆನ್ಸಸ್, ಕ್ಯಾಶ್ ಈಸ್ ಗೋಸ್ ಔಟ್, ದಟ್ಸ್ ವೈ ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ದೆನ್ ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಕ್ಯಾಶ್ ಅಕೌಂಟ್ ಡೆಬಿಟ್, ರಿಯಲ್ ಅಕೌಂಟ್ ಕ್ಯಾಶ್ ಕಮ್ಸ್ ಇನ್, ಇಂಟ್ರೆಸ್ಟ್ ಅಕೌಂಟ್ ಈಸ್ ಅನ್ ಇನ್ಕಮ್, ಕ್ರೆಡಿಟ್, ಇನ್ಕಮ್ ಕ್ರೆಡಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್. ದೆನ್ ಬಾಟ್ ಮಟೀರಿಯಲ್ ಆನ್ ಫ್ರಮ್ ವೈ, purchase account debit to y account. Purchase is expenses and who ಯಾರು ಕೊಟ್ಟರು? ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಿ ನಾವು, ವಾಯ್ ಕೊಟ್ಟಿದ್ದಾನೆ, ಸೊ ವಾಯ್ ನಾವು ಗಿವರ್ ಅಂತ ಟ್ರೀಟ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಹಾಕ್ತಾ ಇದ್ವಿ. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟ್ ಅಕೌಂಟ್. ದೆನ್ ಪೇಡ್ ರೆಂಟ್, ರೆಂಟ್ ಅಕೌಂಟ್ ಡೆಬಿಟ್, ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟ್. ಯಾಕಂತಂದ್ರೆ ಪರ್ಸ್ನಲಿಂದ ಪೇ ಮಾಡಿದ್ದಾರೆ, ಅದನ್ನು ಪರ್ಸನಲಿಂದ ಪೇ ಮಾಡಿದ್ದಕ್ಕೆ ನಾವೇನು ಮಾಡಿದ್ವಿ, ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಿದ್ದೀವಿ. ಹಿ ಈಸ್ ಅ ಗಿವರ್, ಓನರ್ ಇಸ್ ಅ ಗಿವರ್, ಪರ್ಸನಲ್ ಅಕೌಂಟ್. ರೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್, ಅದನ್ನು ಡೆಬಿಟ್ ಮಾಡ್ತೀವಿ. ಕ್ಯಾಪಿಟಲ್ ಈಸ್ ಅ ಗಿವರ್, ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ದೀಸ್ ಆರ್ ದ ಸಿಂಪಲ್ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಅಮೆರಿಕನ್ ಅಪ್ರೋಚ್ ಆಸ್ ವೆಲ್ ಆಸ್ ಬ್ರಿಟಿಷ್ ಅಪ್ರೋಚ್. ನಾವು ಜಾಸ್ತಿ ಫಾಲೋ ಮಾಡೋದು ಬ್ರಿಟಿಷ್ ಅಪ್ರೋಚನ್ನು, ಬಿಕಾಸ್ ಇಟ್ಸ್ ಅ ಗೋಲ್ಡನ್ ರೂಲ್ಸ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದೀಸ್ ಗೋಲ್ಡನ್ ರೂಲ್ಸ್ ಇನ್ ಯುವರ್ ಮೈಂಡ್. Okay, now we will discuss accounting equations. The whole financial accounting depends on accounting equation, which is also known as a balance sheet equation. The basic accounting equation is assets equal to liabilities plus owner's equity. Assets equal to liabilities plus owner's equity. ಇದನ್ನು ನಿಮಗೆ 2 ಮಾರ್ಕ್ಸ್ನಲ್ಲಿನೂ ಕೇಳ್ತಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿನೂ ಈ ಕ್ವಶನ್ಸ್ ಬರುತ್ತೆ. ಸೊ ವೇರ್ ಎ ಅಸೆಟ್ಸ್, ಎಲ್ ಲೈಬಿಲಿಟೀಸ್, ಪಿ ಕ್ಯಾಪಿಟಲ್. ಎಲ್ಲ ಅಸೆಟ್ಸ್, ನಿಮ್ಮಲ್ಲಿ ಏನು ಅಸೆಟ್ಸ್ ಇರ್ತವೆ ಆ ಅಸೆಟ್ಸ್ದು ಈಕ್ವಲ್ ಏನಿರುತ್ತೆ ಲೈಬಿಲಿಟೀಸ್, ನೀವು ಬೇರೆಯವ್ರಿಗೆ ಏನು ಕೊಡುವಂತಕ್ಕಂಥ ಲೈಬಿಲಿಟೀಸ್ ಇರುತ್ತೆ. ದೆನ್ ಯು ವಿಲ್ ಹ್ಯಾವ್ ಅ ಓನರ್ಸ್ equity also. Assets equal to liabilities plus owner's equity. So my dear students, we will go for the recap. Whatever you have discussed in this session, accounting process you have discussed, American approach you have discussed, then British approach you have discussed. In our 5th session, we will discuss generally accepted accounting principle and accounting concepts and conventions. Accounting
concepts and conventions we will discuss in our next slide.